ಕನ್ನಡ PMC ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಸರ್ವಜ್ಞ ವಾಣಿ ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೆ ನಮ್ಮೆಲ್ಲರ ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲ ಪತ್ರಿ ಮೇಡಮ್ನವರಿಗೆ ಸಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ಸರ್ವಜ್ಞ ವಾಣಿ ಕಾರ್ಯಕ್ರಮದ ಅಡಿಯಲ್ಲಿ ಸರ್ವಜ್ಞರು ಹೇಳಿರುವಂತಹ ಆ ಒಂದು ವಚನಗಳ ಒಂದು ಸಾರವನ್ನು ಅಂತರಾರ್ಥವನ್ನು ಕಳೆದ ಸಂಚಿಕೆಯಿಂದಲೂ ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ. ಈ ಸಂಚಿಕೆಯಲ್ಲೂ ಸಹ ಈ ಸರ್ವಜ್ಞ ವಾಣಿಯ ಮುಖಾಂತರವಾಗಿ ಅವರು ಹೇಳಿರುವಂತಹ ಆ ಜ್ಞಾನವನ್ನೆಲ್ಲ ತಿಳಿದುಕೊಳ್ಳೋಣ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಸರ್ವಜ್ಞವಾಣಿ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂಥ ತ್ರಿಪದಿ ಬ್ರಹ್ಮರೆಂದೇ ನಾಮಾಂಕಿತರಾಗಿರ್ತಕ್ಕಂಥ ಸರ್ವಜ್ಞರಿಗೆ ಸಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೈ ಡಿಯರ್ ಫ್ರೆಂಡ್ಸ್, ಯಾವೊಬ್ಬ ಯೋಗೇಶ್ವರ ಆದರೂ ಸಹ ನಮ್ಮೊಳಗೆ ಇರುವಂತಹ ಆತ್ಮ ಪದಾರ್ಥವನ್ನು ತಿಳ್ಕೋಬೇಕಾದ್ರೆ ಆ ಒಂದು ಮಾರ್ಗವನ್ನು ತಿಳಿಸ್ತಾರೆ, ಧ್ಯಾನ ಪದ್ಧತಿಯನ್ನು. ಈ ಒಂದು ಧ್ಯಾನದ ಮುಖಾಂತರವಾಗಿಯೇ ನಮ್ಮೊಳಗಿರುವಂತಹ ಆತ್ಮದ ಅನುಭೂತಿಯನ್ನು ನಾವು ಹೊಂದ್ತೇವೆ. ನಮ್ಮೊಳಗಿರುವಂತಹ ಆ ಒಂದು ದೈವತ್ವದ ಅನುಭೂತಿಯನ್ನು ನಾವು ಹೊಂದ್ತೇವೆ. ಧ್ಯಾನ ಬಹಳಷ್ಟು ಸುಲಭವಾಗಿಯೇ ನಮ್ಮೊಳಗಿರುವಂತಹ ಆತ್ಮವನ್ನು ಪರಿಚಯ ಮಾಡಿಸಿಕೊಡುತ್ತೆ. ಈ ನಿಟ್ಟಿನಲ್ಲಿ ಪ್ರತಿದಿನ ಪಿರಮಿಡ್ ಮಾಸ್ಟರ್ಗಳು ಸಾಧನೆ ಮಾಡುವಂತಹ ಧ್ಯಾನ ಪದ್ಧತಿಯನ್ನು ಸರ್ವಜ್ಞರು ಆ ಒಂದು ಕಾಲಘಟ್ಟದಲ್ಲಿ ಹೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಅಂದರೆ ಸರ್ವಜ್ಞರು ಹೇಳ್ತಾರೆ, ಆಸನವು ದೃಢವಾಗಿ ನಾಸಿಕಾಗ್ರದಿಟ್ಟಿ ಸೂಸುವ ಮನವ ಘನಗರಿಸಿದವನು ಜಗದೀಶ ತಾನಕ್ಕು ಸರ್ವಜ್ಞ ಎನ್ನುವಂತಹ ವಚನದ ಮುಖಾಂತರವಾಗಿ ನಾವು ಧ್ಯಾನ ಮಾಡುವ ಪದ್ಧತಿಯನ್ನು, ಅಂದರೆ ಪ್ರತಿದಿನ ಪಿರಮಿಡ್ ಮಾಸ್ಟರ್ಗಳು ಮಾಡ್ತಕ್ಕಂಥ ಧ್ಯಾನ ಪದ್ಧತಿಯನ್ನೇ ಆ ಒಂದು ಕಾಲಘಟ್ಟದಲ್ಲಿ ಸರ್ವಜ್ಞರು ಹೇಳಿದ್ದಾರೆ. ಹೇಳುವಂತಹ ಪದಜಾಲಗಳು ಬೇರೆ, ಆದರೆ ಧ್ಯಾನ ಪದ್ಧತಿಯು ಮಾತ್ರ ಒಂದೇ. ಆಸನವು ದೃಢವಾಗಿ ನಾಸಿಕಾಗ್ರದಿಟ್ಟಿ, ನಾವು ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ತೀವಿ, ನಾಸಿಕಾಗ್ರದಲ್ಲಿ ದಿಡ್ತೀವಿ, ಅಂದರೆ ದೃಷ್ಟಿಯನ್ನು ಇಡ್ತೀವಿ. ನಾಸಿಕಾಗ್ರ ಅಂದರೆ ಈ ಒಂದು ಮೂಗು, ಈ ಮೂಗಿನಲ್ಲಿ ಆ ಒಂದು ಶ್ವಾಸ ಇದೆ, ಆ ಶ್ವಾಸದ ಮೇಲೆ ನಾವು ಗಮನವನ್ನು ಕೊಡ್ತೇವೆ. ಆಸನವು ದೃಢವಾಗಿ ನಾಸಿಕಾಗ್ರದಿಟ್ಟಿ ಸೂಸುವ ಮನವ, ಅಂದರೆ ಚಂಚಲತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಮನಸ್ಸನ್ನು ಘನಗರಿಸುತ್ತೇವೆ, ಅಂದರೆ ನಮ್ಮ ಮನಸ್ಸನ್ನು ನಿರ್ಮಾನುಷ ಮಾಡಿಕೊಳ್ತೇವೆ. ಸೂಸುವ ಮನವ ಘನಗರಿಸಿದವನು ಜಗದೀಶ ತಾನಕ್ಕು ಸರ್ವಜ್ಞ. ಯಾವಾಗಾದರೆ ಪ್ರತಿದಿನ ನಾವೆಲ್ಲರೂ ಆ ಒಂದು ಶ್ವಾಸದ ಮೇಲೆ ಗಮನವನ್ನು ಇಟ್ಟು ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ನಿರ್ಮಾನುಷವಾಗಿ, ನಮ್ಮ ಚಿತ್ತವೆಲ್ಲವೂ ಶೂನ್ಯವಾಗಿ, ಪರಿಶೂನ್ಯವಾಗಿ, ಮಹಾಪರಿಶೂನ್ಯವಾಗಿ ಆ ಒಂದು ಜಗದೀಶ ತತ್ವ ಅನ್ನುವಂಥದ್ದು ನಮಗೆ ಅನುಭವಪೂರ್ವಕವಾಗಿ ಅನುಭೂತಿಯನ್ನು ನಾವು ಹೊಂದ್ತೇವೆ. ಅದು ಹೇಗೆ ಸಾಧ್ಯ ಅಂದರೆ ಶ್ವಾಸದ ಮೇಲೆ ಗಮನ ಎನ್ನುವಂತಹ ಧ್ಯಾನ ಪದ್ಧತಿಯನ್ನೇ ಆ ಸರ್ವಜ್ಞರು ಹೇಳಿದ್ದಾರೆ. ಆದರೆ ಹೇಳುವಂತಹ ಪದಜಾಲಗಳು ಬೇರೆ ಮಾಸ್ಟರ್ಸ್. ಈ ಒಂದು ಅದ್ಭುತವಾದಂತಹ ವಚನವನ್ನು ನಾವು ಕಳೆದ ಸಂಚಿಕೆಯಲ್ಲಿ ನಾವು ವಿಸ್ತಾರವಾಗಿ ತಿಳ್ಕೊಂಡಿದ್ದೇವೆ. ಈ ಸಂಚಿಕೆಯಲ್ಲೂ ಸಹ ಈ ಒಂದು ಧ್ಯಾನ ಪದ್ಧತಿಗೆ ಪೂರಕವಾಗಿರುವಂತಹ
ಮತ್ತೊಂದು ಕೋನದಲ್ಲಿ ಸರ್ವಜ್ಞರು ಹೇಳಿದ್ದಾರೆ. ಆ ಒಂದು ವಚನವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಒಂದು ಕಂಬದೊಳಗೈದ ಗಂಧಹಾಸವ ಕಟ್ಟಿ ಒಂದರಳು ಮನವ ಬೆರೆದಿಹರೆ ಪರಬ್ರಹ್ಮ ತಾನಕ್ಕೂ ಸರ್ವಜ್ಞ. ಸೊ ಮೈ ಡಿಯರ್ ಫ್ರೆಂಡ್ಸ್, ಒಂದು ಕಂಬದೊಳಗೈದ ಗಂಧಹಾಸವ ಕಟ್ಟಿ ಒಂದರಳು ಮನವ ಬೆರೆದಿಹರೆ ಬೊಮ್ಮ ತಾನಕ್ಕೂ ಸರ್ವಜ್ಞ ಎನ್ನುವಂತಹ ವಚನವನ್ನು ಹೇಳ್ತಾರೆ. ಒಂದು ಕಂಬದೊಳಗೈದ ಅಂದರೆ ಈ ಒಂದು ಶ್ವಾಸ, ಈ ಒಂದು ಮೂಗು ಇದೆ, ಈ ಮೂಗು ಕಂಬಗಳಂತೆ ಇದೆ. ಗಂಧಹಾಸನ ಕಟ್ಟಿ ಅಂದರೆ ಹಂಸ, ನಮ್ಮ ಈ ಒಂದು ಮೂಗಿನಲ್ಲಿ ಆ ಶ್ವಾಸ ನಡೀತಾ ಇದೆ, ಅದು ಸಹಜವಾಗಿ ಸರಳವಾಗಿ ನಡೀತಾ ಇದೆ. ಆ ಶ್ವಾಸವನ್ನು ನಾವು ಯಾರು ಬಲವಂತವಾಗಿ ತಗೊಂಡು ಬಲವಂತವಾಗಿ ಬಿಡ್ತಾ ಇಲ್ಲ, ಅದು ಸಹಜವಾಗಿ ನಡೀತಾ ಇದೆ. ಒಂದು ಕಂಬದೊಳೈದು ಅಂದರೆ ಈ ಒಂದು ಕಂಬ ಅಂದರೆ ಮೂಗಿನಲ್ಲಿ ಗಂಧಹಾಸನ ಕಟ್ಟಿ, ಹಂಸ ಅಂದರೆ ಸುಗಂಧವಾಗಿರುವಂತಹ ಆ ಒಂದು ಹಂಸವನ್ನು ಮನದಲ್ಲಿ ಬೆರೆದರೆ ಅಂದರೆ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಂಡ್ರೆ, ನಮ್ಮ ಮನಸ್ಸನ್ನು ನಿರ್ಮಾನುಷ ಮಾಡಿಕೊಂಡರೆ ಪರಬ್ರಹ್ಮ ಎಂದು ತಾನಿರುವ ಸರ್ವಜ್ಞ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ಬೊಮ್ಮ ನಾವೇ ಹಾಕ್ತೀವಿ. ಆ ಬೊಮ್ಮ ತತ್ವ ಅಂದರೆ ಆ ಬ್ರಹ್ಮತತ್ವ ನಮಗೆ ತಿಳಿದು ಬರುತ್ತೆ. ಯಾವ ಮಹಾನ್ ಭಾವರು ಹೇಳಿದ್ರು ಧ್ಯಾನ ಪದ್ಧತಿ ಒಂದೇ ಮಾಸ್ಟರ್ಸ್. ಅದುವೇ ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನದ ಮೇಲೆ ಗಮನ. ಎಷ್ಟು ಅದ್ಭುತವಾಗಿ ಆ ಒಂದು ವಚನದ ಮುಖಾಂತರವಾಗಿ ನಮಗೆ ಸರ್ವಜ್ಞರು ತಿಳಿಸ್ತಾ ಇದ್ದಾರೆ. ಎಲ್ಲವೂ ಈ ಒಂದು ಶ್ವಾಸವನ್ನು ಗಮನಿಸುವುದರ ಮುಖಾಂತರವಾಗಿಯೇ, ನಮ್ಮ ಮನಸ್ಸನ್ನು ನಿರ್ಮಾನುಷ ಮಾಡಿಕೊಳ್ಳುವುದರ ಮುಖಾಂತರವಾಗಿಯೇ ನಮ್ಮೊಳಗಿರುವಂತಹ ಆತ್ಮದ ಅನುಭೂತಿಯನ್ನು, ಪರಮಾತ್ಮದ ಇರುವಿಕೆಯನ್ನು, ಆ ಒಂದು ದೈವತ್ವದ ಇರುವಿಕೆಯನ್ನು ನಾವು ಅನುಭವಪೂರ್ವಕವಾಗಿ ಕಂಡುಕೊಳ್ಳುತ್ತೇವೆ. ಬೇರೆ ದಾರಿ ಇಲ್ಲ. ಯಾಕಂದರೆ ನಾವೆಲ್ಲರೂ ಈ ಒಂದು ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ ಈ 5 ನಾವು ಆಗಿದ್ದೇವೆ. ಈ 5 ನಮ್ಮೊಳಗೆ ಇವೆ. ಮೊದಲನೇದಾಗಿ ಶರೀರ ಕಾಣುತ್ತೆ, ಆಮೇಲೆ ಮನಸ್ಸು ಇರುತ್ತೆ, ಬುದ್ಧಿ ಇರುತ್ತೆ, ಆ ಬುದ್ಧಿ ಹಿಂದೆ ಆತ್ಮ ಮತ್ತು ಪರಮಾತ್ಮ ಇದೆ. ನಾವು ಹೊರಗಡೆ ಪ್ರಯಾಣ ಮಾಡುವುದನ್ನು ಬಿಟ್ಟು ಒಳಗಡೆ ಪ್ರಯಾಣ ಮಾಡಬೇಕು. ಒಳಗಡೆ ಪ್ರಯಾಣ ಮಾಡಬೇಕಾದ್ರೆ ಫಸ್ಟ್ ನಾವು ಈ ಒಂದು ದೇಹವನ್ನು ನಾವು ಕಟ್ಟಿ ಹಾಕಬೇಕು. ದೇಹವನ್ನು ಸ್ಥಿರ ಸುಖವಾದಂತಹ ಆಸನದಲ್ಲಿ 2 ಕೈಗಳನ್ನು ಜೋಡಿಸಿಕೊಂಡು, ಕಾಲು ಪಾದಗಳನ್ನೆರಡು ಕ್ರಾಸ್ ಮಾಡಿಕೊಂಡು, ಕಣ್ಣು ಮುಚ್ಚಿ, ಒಂದು ಕಂಬದೊಳಗೈದ ಈ ಒಂದು ಮೂಗಿನಲ್ಲಿ ಅಂದರೆ ಒಂದು ಕಂಬದ ಈ ಮೂಗಿನಲ್ಲಿ ಹಾಡುವಂತಹ ಹಂಸವನ್ನು, ಶ್ವಾಸವನ್ನು ಗಮನಿಸಬೇಕು. ಆ ಶ್ವಾಸವನ್ನು ಗಮನಿಸ್ತಾ ಗಮನಿಸ್ತಾ ನಮ್ಮ ಮನಸ್ಸು ಶಾಂತವಾಗಿ, ಶೂನ್ಯವಾಗಿ, ನಮ್ಮ ಮನಸ್ಸು ನಿರ್ಮಾನುಷವಾಗುತ್ತೆ. ನಮ್ಮ ಮನಸ್ಸು ನಿರ್ಮಾನುಷ ಯಾವಾಗ ಆಗುತ್ತೋ, ನಾವು ಆ ಒಂದು ಶೂನ್ಯತ್ವವನ್ನು ಯಾವಾಗಾದರೂ ಹೊಂತೀವೋ ಆಗ ಅದ್ಭುತವಾದಂತಹ ಅನುಭೂತಿಯನ್ನು ನಾವು ಹೊಂತೇವೆ. ಏನಂತ? ಆ ಬ್ರಹ್ಮ ನಾನೇ ಎನ್ನುವಂಥದ್ದು. ಆತ್ಮ ಪದಾರ್ಥ ನಾವೇ ಎನ್ನುವಂಥದ್ದು. ಆ ಆತ್ಮದ ಅನುಭೂತಿಯನ್ನು ನಾವು ಹೊಂತೇವೆ.
ಈ ಬ್ರಹ್ಮನನ್ನು ತಿಳ್ಕೋಬೇಕಂದ್ರೆ ನಾವು ಎಲ್ಲೋ ಸನ್ಯಾಸಿ ಆಗೋ ಅವಶ್ಯಕತೆ ಇಲ್ಲ, ಬ್ರಹ್ಮಚಾರಿ ಆಗೋ ಅವಶ್ಯಕತೆ ಇಲ್ಲ, ಯಾವುದೇ ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ಸಂಸಾರವನ್ನು ಬಿಟ್ಟು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಕುಟುಂಬವನ್ನು ಬಿಟ್ಟು ನಾವು ಹೋಗೋ ಅವಶ್ಯಕತೆ ಇಲ್ಲ, ಸಮಾಜವನ್ನು ಬಿಟ್ಟು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ಇದ್ದುಕೊಂಡೇ ನಮ್ಮ ವೃತ್ತಿಗಳನ್ನು ಮಾಡಿಕೊಳ್ಳುತ್ತಾ ಸ್ವಲ್ಪ ಸಮಯ, ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳಾದರೂ ನಮ್ಮ ಶ್ವಾಸದ ಜೊತೆಯಲ್ಲಿ ನಾವಿರಬೇಕು. ಆವಾಗಲೇ ಗೊತ್ತಾಗುತ್ತೆ, ಓಹೋ ನಾನು ಕೇವಲ ಮಾನವನಲ್ಲ ಮಾಧವ ಎನ್ನುವಂತಹ ಆ ಪರಮಸತ್ಯ ನಮಗೆ ಅರಿವು ಉಂಟಾಗುತ್ತೆ. ಯಾವ ಮಹಾನುಭಾವರು ಹೇಳಿದ್ರೂ ಸತ್ಯ ಒಂದೇ, ಆ ಸತ್ಯವನ್ನು ತಿಳ್ಕೊಳ್ಳುವಂತಹ ಮಾರ್ಗವೂ ಸಹ ಒಂದೇ ಆಗಿರುತ್ತೆ. ಅದುವೇ ಧ್ಯಾನ ಪದ್ಧತಿ, ಅದುವೇ ಶ್ವಾಸದ ಮೇಲೆ ಗಮನ ಎನ್ನುವಂತಹ ಧ್ಯಾನ ಪದ್ಧತಿ ಮೈ ಡಿಯರ್ ಫ್ರೆಂಡ್ಸ್. ಆದರೆ ಹೇಳುವಂತಹ ಪದಜಾಲಗಳು ಬೇರೆ, ಹೇಳುವಂತಹ ವಿಧಾನಗಳು ಬೇರೆ, ಆದರೆ ಸತ್ಯ ಮಾತ್ರ ಒಂದೇ, ಅದುವೇ ಶ್ವಾಸದ ಮೇಲೆ ಗಮನ ಎನ್ನುವಂಥದ್ದು. ಈ ಒಂದು ಅದ್ಭುತವಾದಂತಹ ವಚನದಲ್ಲಿ ಸರ್ವಜ್ಞರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಒಂದು ಕಂಬದೊಳದೈದ ಗಂಧಹಾಸನ ಕಟ್ಟಿ ಒಂದರಳು ಮನವು ಬೆರೆದಿಹರೆ ಪರಬ್ರಹ್ಮ ಎಂದು ತಾನು ಸರ್ವಜ್ಞ. ಆ ಒಂದು ಹಂಸ ಆ ಒಂದು ಶ್ವಾಸವನ್ನು ಗಮನಿಸ್ತಾ ಗಮನಿಸ್ತಾ ನಮ್ಮ ಮನಸ್ಸನ್ನು ನಿರ್ಮಾನುಷ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಮನಸ್ಸೇ ಮಾಯಾಮೃಗ ಆಗಿದೆ. ಈ ಒಂದು ಮನಸ್ಸಿನ ಒಂದು ಪ್ರಾಬಲ್ಯದಿಂದ ನಮ್ಮೊಳಗಿರುವಂತಹ ಬ್ರಹ್ಮತ್ವವನ್ನು ನಾವು ಮರೆತು ಹೋಗಿದ್ದೇವೆ. ಈ ಮನಸ್ಸನ್ನು ನಾವು ಕಟ್ಟಿ ಹಾಕಬೇಕು, ಈ ಮನಸ್ಸನ್ನು ನಾವು ನಿಯಂತ್ರಣ ಮಾಡಬೇಕು, ಈ ಮನಸ್ಸನ್ನು ಶೂನ್ಯ ಮಾಡಬೇಕು, ಈ ಮನಸ್ಸನ್ನು ಪರಿಶೂನ್ಯ ಮಾಡಬೇಕು, ಈ ಮನಸ್ಸನ್ನು ಮಹಾಪರಿಶೂನ್ಯ ಮಾಡಬೇಕು. ಈ ಮನಸ್ಸನ್ನು ಶೂನ್ಯ ಮಾಡಬೇಕಂದ್ರೆ ಇರುವಂತಹ ಏಕೈಕ ಮಾರ್ಗವೇ ಹಂಸವನ್ನು ಹಿಡಿಬೇಕು. ಯಾವಾಗಾದರೆ ಹಂಸವನ್ನು ನಾವು ಹಿಡಿದ್ರೆ ಪರಮ ಹಂಸಗಳಾಗ್ತೀವಿ, ಅಂದರೆ ಬ್ರಹ್ಮತ್ವವನ್ನು ಹೊಂದ್ತೇವೆ, ಬ್ರಹ್ಮಜ್ಞಾನವನ್ನು ಹೊಂದ್ತೇವೆ, ಆತ್ಮದ ಅನುಭೂತಿಯನ್ನು ನಾವು ಹೊಂದ್ತೇವೆ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಅದ್ಭುತವಾದಂತಹ ವಚನದಲ್ಲಿ ಸರ್ವಜ್ಞರು ಹೇಳುವುದು ಧ್ಯಾನ ಪದ್ಧತಿಯೇ, ಅದು ಸರಿಯಾದಂತಹ ಧ್ಯಾನ ಪದ್ಧತಿಯೇ ಈ ಒಂದು ಶ್ವಾಸದ ಮೇಲೆ ಗಮನ ಎನ್ನುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಆ ಒಂದು ಭಾಷೆಯ ಅನುಸಾರವಾಗಿ ಅವರು ವಿಸ್ತಾರವಾಗಿ ಈ ಒಂದು ವಚನದ ಮುಖಾಂತರವಾಗಿ ಶ್ವಾಸದ ಮೇಲೆ ಗಮನ ಎನ್ನುವಂತಹ ಧ್ಯಾನ ಪದ್ಧತಿಯನ್ನೇ ಹೇಳಿದ್ದಾರೆ. ಆ ಒಂದು ಪದಜಾಲಗಳು ಬೇರೆ ಆಗಲಿ, ಆ ಒಂದು ಧ್ಯಾನ ಮಾಡುವ ಪದ್ಧತಿ ಮಾತ್ರ ಒಂದೇ ಆಗಿದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮತ್ತೊಮ್ಮೆ ಈ ಒಂದು ಅದ್ಭುತವಾದಂತಹ ವಚನವನ್ನು ನಾವು ಪುನರುಚ್ಚಾರಣೆ ಮಾಡಿಕೊಳ್ಳೋಣ. ಈ ಒಂದು ವಚನದ ಮುಖಾಂತರವಾಗಿ ನಮಗೆ ಒಂದು ಕ್ಲಾರಿಫಿಕೇಶನ್ ಬರುತ್ತೆ. ಏನು ಅಂದರೆ, ಯಾವ ಜಗದ್ಗುರುಗಳು ಹೇಳಿದರೂ ಕೂಡ ಸತ್ಯ ಒಂದೇ, ಆ ಸತ್ಯವನ್ನು ತಿಳಿಯುವಂತಹ ಮಾರ್ಗವೂ ಸಹ ಒಂದೇ ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರುತ್ತೆ. ಆಗ ಎಲ್ಲ ಆಧ್ಯಾತ್ಮಿಕ ಶಾಸ್ತ್ರಜ್ಞರನ್ನು ಸಹ ನಾವು ಗೌರವಯುತವಾಗಿ ನೋಡ್ತೇವೆ. ಎಲ್ಲರೂ ಹೇಳಿರುವಂತಹ ಆ ಒಂದು ಮಾರ್ಗವನ್ನು ನಾವು ಅನುಸರಿಸೋದಕ್ಕೆ ಇದು ನಮಗೆ ಮಾರ್ಗದರ್ಶಿಯಾಗುತ್ತೆ. ಮತ್ತೊಮ್ಮೆ ಈ ಒಂದು ವಚನವನ್ನು ಪುನರುಚ್ಚಾರಣೆ ಮಾಡ್ತೇನೆ. ಒಂದು ಕಂಬದೊಳದೈದ ಗಂಧಹಾಸನ ಕಟ್ಟಿ ಒಂದರೊಳು ಮನವು ಬೆರೆದಿಹರೆ ಪರಬ್ರಹ್ಮ ಎಂದು ತಾನಕ್ಕು ಸರ್ವಜ್ಞ. ಆ ಒಂದು ಬ್ರಹ್ಮದಲ್ಲಿ ನಾವೇ ಇದ್ದೀವಿ ಅಂತ ಗೊತ್ತಾಗುತ್ತೆ.
ಆ ಬ್ರಹ್ಮ ಬೇರೆಯಲ್ಲ, ನಾವು ಬೇರೆಯಲ್ಲ ಎನ್ನುವಂತಹ ಅನುಭವಪೂರ್ವಕವಾದಂತಹ ಜ್ಞಾನ ನಮಗೆ ಈ ಒಂದು ಧ್ಯಾನ ಸಾಧನೆ ಮಾಡುವುದರ ಮುಖಾಂತರವಾಗಿ ನಮಗೆ ಅರಿವು ಉಂಟಾಗುತ್ತೆ ಎನ್ನುವಂತಹ ವಿಶೇಷವಾದಂತಹ ವಚನವನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಪ್ರತಿದಿನ ನಾವು ಧ್ಯಾನವನ್ನು ಮಾಡೋಣ, ಆ ಒಂದು ಹಂಸವನ್ನು ಇಟ್ಕೊಳ್ಳೋಣ, ನಾವೆಲ್ಲರೂ ಪರಮ ಹಂಸಗಳಾಗೋಣ ಎನ್ನುವಂತಹ ಮಾತನ್ನು ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.